ಕೆಪಿಸಿಸಿ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಅಧ್ಯಕ್ಷರಾಗಿರುವಂತಹ ರಮೇಶ್ ಬಾಬು ಅವರು ನಮ್ಮ ಜೊತೆಲಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಅದ್ರ ನಡುವೆ ಈ ಫೋನ್ ಟ್ಯಾಪಿಂಗ್ ಅನ್ನುವಂಥ ವಿಚಾರ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಸೊ ಇದಕ್ಕೆ ಸಿದ್ದರಾಮಯ್ಯನವರೇ ಸ್ವತಃ CM ಅವರೇ ಸ್ಪಷ್ಟನೆ ನೀಡಿದರೆ, ಆ ಬಗ್ಗೆ ಮಾತನಾಡಿದ್ದಾರೆ. ಸೊ ಏನು ಹೇಳ್ತೀರಾ ಸಿದ್ದರಾಮಯ್ಯನವರ ವಿಚಾರಕ್ಕೆ, ಏನು HD ಕುಮಾರಸ್ವಾಮಿ ಅವರು ಮಾತನಾಡಿರುವಂಥ ರೀತಿಗೆ ಏನು ಹೇಳ್ತೀರಿ ಸರ್? ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕೆಲಸವಿಲ್ಲದ ಬಡಗಿ ಏನೋ ಮಾಡ್ದ ಅಂತೇಳಿ. ಬಹುತೇಕ ಕುಮಾರಸ್ವಾಮಿರವರು ಅಂತಹ ಪ್ರವೃತ್ತಿಗೆ ಇವತ್ತು ಹಿಡಿದಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2019ರಲ್ಲಿ ಇವರೇ ಟೆಲಿಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ದೂರವಾಣಿಯನ್ನು ಕದ್ದಾಲಿಕೆ ಮಾಡಿದ್ದಾರೆ, ಮಠಾಧೀಶರ ದೂರವಾಣಿಯನ್ನು ಕದ್ದಾಲಿಕೆ ಮಾಡಿದ್ದಾರೆ, DK ಶಿವಕುಮಾರ್ ಅವರ ಫೋನನ್ನು ಕದ್ದಾಲಿಕೆ ಮಾಡಿದ್ದಾರೆ, ವಿರೋಧ ಪಕ್ಷದ ಅನೇಕ ಶಾಸಕರ ಫೋನನ್ನು ಕದ್ದಾಲಿಕೆ ಮಾಡಿದ್ದಾರೆ ಅಂತೇಳಿ ಆವತ್ತು ಅವ್ರ ಪಕ್ಷದಲ್ಲೇ ಇದ್ದಂಥ ಶಾಸಕರಾದಂಥ H ವಿಶ್ವನಾಥ್ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಆವತ್ತು ಆ ಆರೋಪಕ್ಕೆ ಅನುಗುಣವಾಗಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಆ ಪ್ರಕರಣವನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡು CBI ಎನ್ಕ್ವೈರಿಗೆ ಕೊಟ್ಟರು. ಕರ್ನಾಟಕದಲ್ಲಿ ಆವತ್ತಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಇದ್ದಂಥ ಒಬ್ಬ IPS ಅಧಿಕಾರಿಯನ್ನು FIR ರಿಜಿಸ್ಟರ್ ಆದ ನಂತರ CBIನವರು ಎನ್ಕ್ವೈರಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅನೇಕ ಜನರ ವಿಚಾರಣೆ ಆಗಿದೆ. ಆವತ್ತು ಕುಮಾರಸ್ವಾಮಿರವರು ಏನು ಹೇಳಿಕೆ ಕೊಟ್ಟರು, ಅವ್ರು ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿಬಿಟ್ರೆ ಇವತ್ತಿನ ಪ್ರಶ್ನೆಗೆ ಅವ್ರಿಗೆ ಉತ್ತರ ಸಿಗುತ್ತೆ. ಈ ಥರದ್ದು ರಾಜಕೀಯ ಚಟಕ್ಕೋಸ್ಕರ ಹೇಳಿಕೆ ಕೊಡೋವಂಥದ್ದನ್ನ ಸನ್ಮಾನ್ಯ ಕುಮಾರಸ್ವಾಮಿರವರು ಬಿಡಬೇಕು. ಹಿಂದೆ UR ಅನಂತಮೂರ್ತಿಯವ್ರ ಮೇಲೆ ಇದೇ ಥರದ ಹೇಳಿಕೆಯನ್ನು ಕೊಟ್ಟರು, ಮತ್ತು ಹಿಂದಕ್ಕೆ ಹೋದರು. ಸಂತೋಷ್ ಹೆಗ್ಡೆ ಅವ್ರ ಮೇಲೆ ಹೇಳಿಕೆಯನ್ನು ಕೊಟ್ಟರು, ಹಿಂದಕ್ಕೆ ಹೋದರು. ಸುಮಲತಾ ಅವ್ರ ಮೇಲೆ ಹೇಳಿಕೆಯನ್ನು ಕೊಟ್ಟರು, ಹಿಂದಕ್ಕೆ ಹೋದರು. ಒಂದು ರೀತಿ ಹಿಟ್ ಆ್ಯಂಡ್ ರನ್ ಕೇಸು ಕುಮಾರಸ್ವಾಮಿ ಅವರಿಗೆ ಹೊಸದಲ್ಲ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ಇದೇ ಥರದ ಆರೋಪ, ಗುರುತರವಾದಂಥ ಆರೋಪ ನಿಮ್ಮ ಮೇಲೆ ಬಂದಿತ್ತು. ಆವತ್ತು ನೀವು ಉತ್ತರ ಕೊಡದಲ್ಲೇ ಪಲಾಯನ ಮಾಡಿದ್ರಿ. ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ರಾಜಕೀಯ ಚಟಕ್ಕೋಸ್ಕರ ಇಂತಹ ಸಲ್ಲದ ಆರೋಪಗಳನ್ನ ಮಾಡಬೇಡಿ. ನೀವು ಕೇಂದ್ರದಲ್ಲಿ ಮಂತ್ರಿ ಇದ್ದೀರಾ, ರಾಜ್ಯದ ಜಲ, ನೆಲ, ಭಾಷೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಾವು ಮಾತಾಡಿ. ಜನ ನಿಮ್ಮನ್ನು ಇಷ್ಟಪಡ್ತಾರೆ. ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದಲೇ ಈ ಥರದ ಹೇಳಿಕೆಗಳನ್ನ ಕೊಡಬೇಡಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕುಮಾರಸ್ವಾಮಿ ಅವರಿಗೆ ವಿನಂತಿಯನ್ನು ಮಾಡ್ತೇನೆ. ಸರ್, HD ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅಂತ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ. ಈ ಬಗ್ಗೆ ಅವರು ಕೂಡ ಒಂದಷ್ಟು ಕ್ಲೂವನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಏನೋ ನೆಕ್ಸ್ಟ್ BJP ಜೊತೆಯಲ್ಲಿ ಏನಾದರೂ ಮೈತ್ರಿಯಲ್ಲಿ ಗೆದ್ದರೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಮೇಲೆ ಅಥವಾ DK ಶಿವಕುಮಾರ್ ಅವರ ಮೇಲೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಒಗ್ಗಟ್ಟಿನ ಮೇಲೆ ಏನು ಬಲಪ್ರಯೋಗ ಅಥವಾ ಪದಗಳ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅಂತ? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ವಿಜಯೇಂದ್ರ ಮುಂದೆ, ಯಡಿಯೂರಪ್ಪವ್ರ ಮುಂದೆ, ಸೋಮಣ್ಣವ್ರ ಮುಂದೆ, ಪ್ರಹ್ಲಾದ್ ಜೋಶಿ ಮುಂದೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ನನಗೆ CM ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ. ಅವ್ರ ಅರ್ಜಿ ಕ್ಲಿಯರ್ ಮಾಡಿದ್ಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ. ಸರ್, ಈಗ CM ಅವರ ಹೇಳಿಕೆ ಏನಿದೆ DK ಶಿವಕುಮಾರ್ ಅವರ ಕುರಿತು, ನಮ್ಮದು ಹಾಲು ಜನಿನಂಥ ಸಂಬಂಧ ಅಂತ, ಈ ಹೇಳಿಕೆ ಬಗ್ಗೆ ಏನು ಹೇಳಕ್ ಬಯಸ್ತೀರಿ ಸರ್? ಕಾಂಗ್ರೆಸ್ ಪಾರ್ಟಿ ಆಲ್ವೇಸ್ ಫಾಲೋ ಅವರ್ ಹೈಕಮಾಂಡ್. AICC ತೀರ್ಮಾನ ಏನು ಕೊಡ್ತಾರೆ ಅದನ್ನು ಸಿದ್ದರಾಮಯ್ಯರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ, ನಾವೆಲ್ಲ ವಿ ಹ್ಯಾವ್ ಟು ಫಾಲೋ. ಸೊ ಅದನ್ನೇ ಸಿದ್ದರಾಮಯ್ಯರು ಹೇಳಿದ್ದಾರೆ. ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ. ಹಿಂದೆ ಇಬ್ಬರು ಒಟ್ಟಾಗಿ ಸೇರಿಕೊಂಡು ಸಿದ್ದರಾಮಯ್ಯನವ್ರದ್ದು ಸುಮಾರು 16 ಲಕ್ಷ ಜನ ಸೇರಿಸಿ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ದಾವಣಗೆರೆಯಲ್ಲಿ ಮಾಡೋದು. ಆವತ್ತಿಂದಲೂ ಆ ರೀತಿ ಇದರಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ 140 ಸ್ಥಾನ ತೊಗೊಂಡು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅವರೇನು ಅಗಲ್ಕನ್ಸ್ ಕಾಣ್ತಾ ಇದ್ದಾರೆ JDSನವರು, BJPಯವರು. ಒಳ್ಳೆಯದಾಗಲಿ. ಸರ್, ಕೊನೆ ಪ್ರಶ್ನೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸ್ತಾ ಇದೆ. ಈ ನಡುವೆ ಅವರು ನಿನ್ನೆ ಅಷ್ಟೇ ರಿಯಾಕ್ಟ್ ಮಾಡಿದ್ದಾರೆ. ನಾನು KPCC ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಹೊಸ ಬ್ಲೇಡಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಅವರೇ ಹೇಳಿದ್ರಲ್ಲ, ಮುಗೀತು. ನಾವು ಸಣ್ಣವರಾಗ್ತೀವಿ, ಅವರೇ ಹೇಳೋದು ಮುಗೀತು. ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ರಮೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಜೋಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.